ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಸೋಮವಾರ ಸ್ನೇಹಿತರೆ. ಇವತ್ತು ಇವಾಗ ಶುರು ಮಾಡಿದ್ದೀನಿ ವಿಡಿಯೋನ. ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಿ, ನಮ್ಮ ಆಂಟಿ ಬಂದಿದ್ದರು, ಹೋದ್ರು. ಅವರು ಇವತ್ತು ಡ್ಯೂಟಿ ಇರುತ್ತಲ್ಲ, ಅವ್ರು ನಾನು ಹೇಳಿದ್ದೆ ನಿಮಗೆ, ಅವ್ರದ್ದು ಅಂಗನವಾಡಿ ಟೀಚರು ಅಂತ. ಇವತ್ತು ಡ್ಯೂಟಿ ಇತ್ತು, ಹೋದರು ಬೆಳಗ್ಗೆ 6:30ಗೆ. ಇವತ್ತು ಅಮಾವಾಸ್ಯೆ, ಸ್ನಾನ ಆಯಿತು, ಪೂಜೆ ಆಯಿತು, ಪಾಪು ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ. ನಾಳೆ ಹಬ್ಬ, ಯುಗಾದಿ ಹಬ್ಬ. ಒಂದು ಸ್ವಲ್ಪ ಇವತ್ತು ಪ್ರಿಪ್ರೇಷನ್ ಮಾಡ್ಕೋಬೇಕು ನಾಳೆಗೆ. ನಮ್ಮ ಮನೆಯಲ್ಲಿ ಈ ಯುಗಾದಿ ಹಬ್ಬದ ದಿನ ಹಿರಿಯರ ಪೂಜೆ ಅಂತ ಮಾಡ್ತಾರೆ. ಕೆಲವೊಬ್ಬರು ಮಹಾಲಯ ಅಮಾವಾಸ್ಯೆಯಲ್ಲಿ ಮಾಡ್ತಾರೆ, ಇನ್ನು ಕೆಲವೊಬ್ಬರು ದೀಪಾವಳಿಲಿ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬದಲ್ಲಿ ಮಾಡ್ತಾರಂತೆ. ನಾನು ಇಷ್ಟು ದಿನ ಮಾಡಿಲ್ಲ. ನನ್ನ ಮದುವೆ ಆದಮೇಲೆ ಅತ್ತೆನೂ ಯಾವಾಗೂ ಮಾಡಿರಲಿಲ್ಲ. ಅವರು ಹೇಳ್ತಿದ್ರು, ಯುಗಾದಿ ಹಬ್ಬದಲ್ಲಿ ನಮ್ಮ ಮನೇಲಿ ಹಿರಿಯರ ಪೂಜೆ ಮಾಡೋದು ಅಂತ ಹೇಳಿ. ಅವರು ಊರಲ್ಲಿದ್ದ ಮಾಡ್ತಿದ್ರಂತೆ, ಕೊಪ್ಪಕ್ಕೆ ಬಂದಮೇಲೆ ಬಿಟ್ಟಿದ್ರಂತೆ. ಇವಾಗ ಅತ್ತೆ ಮಾವ ಇಬ್ಬರೂ ಇಲ್ಲ. ಹಾಗಾಗಿ ಈ ವರ್ಷದಿಂದ ನಾವು ಹಿರಿಯರ ಪೂಜೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ನಾಳೆ ಹಿರಿಯರ ಪೂಜೆನೂ ಮಾಡಬೇಕು. ಹಬ್ಬ ಒಂದೇ ದಿನ. ಈ ಕಡೆ ಅನ್ನಕ್ಕಿಟ್ಟಿದ್ದೆ, ವಿಷಲ್ ಹೊಡಿಯೋಕ್ಕೆ ಸೌಂಡ್ ಆಗ್ತಾಯಿದೆ. ಅದು ಸೌಂಡು. ಹಬ್ಬ, ಹಿರಿಯರ ಪೂಜೆ ಮಾಡಬೇಕು. ಇನ್ನೇನು ಯುಗಾದಿ ಹಬ್ಬ ಅಂದರೆ ಎಲ್ಲರ ಮನೇಲೂ ಹೋಳಿಗೆ ಮಾಡಬೇಕು. ಕೆಲವೊಂದಿಷ್ಟು ಪ್ರಿಪ್ರೇಷನ್ ಇವತ್ತೇ ಮಾಡಿ ಇಟ್ಕೋಬೇಕು ನಾಳೆಗೆ. ಹಾಗಾಗಿ ನಾವು ಯುಗಾದಿ ಹಬ್ಬದಲ್ಲಿ ಬೇವು ಅಂತ ಮಾಡ್ತೀವಿ. ಕಡಲೆ ಪುಡಿ ಮತ್ತು ಬೆಲ್ಲ ಎಲ್ಲ ಹಾಕಿ, ಅದಕ್ಕೆ ಒಣಕೊಬ್ಬರಿ ಅದನ್ನೆಲ್ಲ ಹಾಕಿ ನಾನು ಇವಾಗ ಅದನ್ನು ಇವತ್ತೇ ಪ್ರಿಪೇರ್ ಮಾಡಿ ಇಡ್ತೀನಿ. ನಾಳೆ ಅಂದರೆ ಎಲ್ಲದು ನನಗೊಬ್ಳಿಗೆ ಕಷ್ಟ ಆಗ್ಬಿಡ್ತೈತೆ. ಪಾಪು ಬೇರೆ ಸಣ್ಣನಿದ್ದಾನೆ. ಹಾಗಾಗಿ ಒಂದಿಷ್ಟು ಕೆಲಸನ ನಾನು ಇವತ್ತೇ ಮಾಡಿ ಇಟ್ಕೊಳ್ತೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಹಬ್ಬದ ದಿನ ಬರ್ಬೋದು, ಹಬ್ಬದ ವಿಡಿಯೋ ಅದ್ರ ನೆಕ್ಸ್ಟ್ ದಿನ ಬರ್ಬೋದೇನೋ ನೋಡೋಣ. ನನಗೆ ಎಡಿಟ್ ಮಾಡಿ ಹಾಕೋಕ್ಕಾದ್ರೆ ಬೇಗನೆ ಹಾಕ್ತೀನಿ. ಇಲ್ಲ ಕೆಲಸ ಆಯಿತು, ಪಾಪು ಏನಾದ್ರು ಹಠ ಮಾಡ್ದಂದರೆ ಸ್ವಲ್ಪ ಲೇಟೇ ಆಗುತ್ತೆ. ಸ್ವಲ್ಪ ಲೇಟಾಗಿ ಬಂದರೆ ಕ್ಷಮಿಸಿ, ಸಪೋರ್ಟ್ ಮಾಡಿರಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಏನೇನು ಮಾಡ್ತೀನಿ ನೋಡೋಣ. ಕೆಲವೊಂದಿಷ್ಟು ಐಡಿಯಾ ಇದ್ದಾವೆ, ಎಲ್ಲ ಆಗ್ತಾವ, ಏನೇನು ಮಾಡ್ಕೊಳಕ್ಕಾಗುತ್ತೆ ಗೊತ್ತಿಲ್ಲ. ನೋಡ್ತೀನಿ. ಕುಕ್ಕರ್ ವಿಷಲ್ ಹೊಡೆಯುತ್ತೆ. ನಾನು ನಿಮಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಇವಾಗ ನಾನಿಲ್ಲಿ ಒಣ ಕೊಬ್ಬರಿ ತುರಿತಾ ಇದ್ದೀನಿ. ಹೇಳಿದ್ನಲ್ವ ನಾನು, ಬೇವು ಮಾಡಿಡ್ತೀವಿ ನಮ್ಮ ಕಡೆ ಅಂತ ಹೇಳಿ. ಇದು ಕಡಲೆ ಮತ್ತು ಬೆಲ್ಲ, ಒಣ ಕೊಬ್ಬರಿ, ಎಳ್ಳು ಹಾಕ್ತಾರೆ ಕೆಲವೊಬ್ಬರು. ನಾ ಎಳ್ಳು ಹಾಕಲಿಲ್ಲ. ಒಣ ಕೊಬ್ಬರಿ ತುರ್ಕೊಳ್ತಾ ಇದ್ದೀನಿ. ಅದನ್ನು ಮಾಡಿಡೋಣ ಇವತ್ತೇನೆ ಅಂತೇಳಿ. ನಾಳೆ ಅಂದರೆ ಎಲ್ಲ ಹಬ್ಬದ ದಿನವೇ ಒಬ್ಬಳಿಗೆ ಎಲ್ಲದು ಕಷ್ಟ ಆಗ್ಬಿಡ್ತತೆ. ಹಾಗಾಗಿ ಮಾಡಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಆಂಟಿ ಬೆಳಗ್ಗೆ ಹೋದ್ರಲ್ವ, ವಾಪಸ್ಸು ಡ್ಯೂಟಿಗೆ ಬರ್ತಾರೆ ಮತ್ತೆ ಸಂಜೆ. ಸ್ವಲ್ಪ ಪಾಪನಾದರೂ ಆಟ ಆಡಿಸಿದ್ರೆ ನಾನು ಒಳಗೆ ಮಾಡ್ಕೊಬೋದಲ್ಲ ಅಂತ. ಹಾಗಾಗಿ ಸ್ವಲ್ಪ ಅಷ್ಟೇ ಸಾಕು. ನಾನು ಸ್ವಲ್ಪನೇ ಮಾಡೋದು. ಬೇವು ತಿಂತಾರೆ ನಮ್ಮ ಮನೆಗೆ ಇಷ್ಟಪಟ್ಟು, ಆದರೆ ಸಾಕು ಅನಿಸ್ತು. ಒಂದು 1/4 kg, ಸ್ವಲ್ಪ 1/4 kgಗೂ ಒಂದು ಸ್ವಲ್ಪ ಜಾಸ್ತಿ ಕಡಲೆದು ಮಾಡ್ತೀನಿ. ಅದಕ್ಕೆ ಒಣ ಕೊಬ್ಬರಿ ಒಂದು ಸ್ವಲ್ಪ ಆದರೆ ಸಾಕು. ನಾವು ಫಸ್ಟಿಗೆ ಸಣ್ಣದ್ರಲ್ಲಿ ತುರಿದೆ, ಪೂರ್ತಿ ಸಣ್ಣಕ್ಕಾಗ್ಬಿಡ್ತು. ಆಮೇಲೆ ಸ್ವಲ್ಪ ದೊಡ್ಡದಲ್ಲಿ ತುರಿದೆ, ಸ್ವಲ್ಪ ಇದ್ರ ಪೀಸ್ ಥರ ಚೆನ್ನಾಗಿ ಬಂತು ನೋಡಿ. ಸಾಕಾಯಿತು. ಇಷ್ಟೇ ಕೊಬ್ಬರಿ, ಇಷ್ಟೇ ಸಾಕು. ನೀವು ನಿಮ್ಮ ಸೈಡ್ ಯಾವ ಥರ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಡೆನೇ ಈ ಥರ ಮಾಡ್ತೀರಾ ಅಂತ ನೋಡಿ. ನಾನು ಇವತ್ತು ತೋರಿಸ್ತಿದ್ದೀನಿ. ಇಷ್ಟು ಸಾಕು ನಮಗೆ. ಒಬ್ಬೊಬ್ಬರು ಹಾಕ್ತಾರೆ, ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ. ಇದು ಹಾಕೋದಿಲ್ಲ, ನಮಗೆ ಇಷ್ಟ ಆಗುತ್ತೆ, ನಾನು ಹಾಕ್ತೀನಿ ನೋಡಿ. ಇಲ್ಲಿ ಕಡಲೆಕಾಳು ನೋಡ್ತಾ ಇದ್ದೀನಿ. ಕ್ಲೀನ್ ಇದೆ, ಆದಷ್ಟು ಕ್ಲೀನ್ ಇರೋದೇ ತಂದಿದ್ದು. ಆದರೆ ಏನಾದರೂ ಇದೆಯಾ ಅಂತ ನೋಡ್ತಾ ಇದ್ದೀನಿ. ಕೆಲವೊಂದು ದುಂಡಂಗೆ ಕಾಳು ಇತ್ತು, ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಒಂದ್ಸರಿ. ಅಂದರೆ ಕ್ಲೀನೇ ಇದೆ ನೋಡಿ. ಅಷ್ಟೇನೇನು ಇದೆಲ್ಲ ಇಲ್ಲ, ಕಷ್ಟ ಇಲ್ಲ, ಏನಿಲ್ಲ. ಇದನ್ನೆಲ್ಲ ನೋಡ್ಕೊಂಡು
ಸ್ನೇಹಿತರೆ, ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ. ಹಾಗೆ ನಮಗೂ ಸಪೋರ್ಟ್ ಮಾಡಿ. ತಗೊಂಡಿದ್ದೀನಿ ಇದೊಂದು 1/4 kgಗೂ ಒಂದು ಸ್ವಲ್ಪ ಜಾಸ್ತಿ ಇದೆ. ಇವಾಗ ಜಾರಿಗೆ ಕಡಲೆ ಮತ್ತು ನಾನು ಈ ಥರ ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೆಲ್ಲನೂ ಕಡಲೆನೂ ಒಟ್ಟಿಗೆ ಸಣ್ಣಕ್ಕೆ ರುಬ್ಕೊಳ್ತೀನಿ ನಾನು. ಹಾಗೆ ಪುಡಿ ಮಾಡ್ಕೊಂಬಿಡ್ತೀನಿ. ಇದನ್ನು ಕಾಯಿಸಿ ಸೋಸಿ ಆಮೇಲೆಲ್ಲ ಬೆರೆಸ್ತಾರೆ. ನನಗೆ ಅಷ್ಟೆಲ್ಲ ಮಾಡೋಕ್ಕೆ ಬರಲ್ಲ. ನಾನು ಇದೇ ಥರನೇ ಬೇವು ಮಾಡೋದು. ಬೆಲ್ಲ ಕ್ಲೀನ್ ಇರೋದೇ ಇದೆ, ಒಳ್ಳೆಯದೇ ತಂದಿದ್ವಿ ನೋಡಿ. ಅದರಲ್ಲಿ ಕಸ ಅದು ಏನಿಲ್ಲ. ಹಾಗಾಗಿ ನಾನು ಅದನ್ನ ಕಡಲೆ ಜೊತೆ ಹಾಕಿ ಮಿಕ್ಸಿ ಮಾಡ್ತೀನಿ. ನಾನು ಮಿಕ್ಸಿ ಮಾಡಿದ್ಮೇಲೆ ತೋರಿಸ್ತೀನಿ ನೋಡಿ ಅದನ್ನ. ಅದಾದಮೇಲೆ ಇಡ್ಲಿ ಈ ಥರ ಒಂದು ಸಣ್ಣ ಜರಡಿಲಿ ಅದನ್ನು ಒಂದು ಸರಿ ಸಾಣಿಸ್ಕೋಬೇಕು. ಹಂಗಾದರೆ ಅದು ಚೆನ್ನಾಗಿ ಬರೀ ನುಣ್ಣಗಿರೋದು ಹಿಟ್ಟು ಬೀಳುತ್ತೆ. ಈ ದೊಡ್ಡದು ಜರಡಿ ಇರಲಿಲ್ಲ ನನ್ನ ಹತ್ರ, ಹಾಳಾಗ್ಬಿಟ್ಟಿದೆ. ಅದಕ್ಕಿಂತ ಈ ಸಣ್ಣದಿದು ಏನು ಬೆಲ್ಲ ಮಜ್ಜಿಗೆ ಇಂಥದ್ದೆಲ್ಲ ಸೋಸೋದಿದು ಇದರಲ್ಲೇ ನನಗೆ ಚೆನ್ನಾಗಾಯಿತು. ದೊಡ್ಡ ಜರಡಿಗಿಂತ ಇದೇ ಚೆನ್ನಾಗಾಯಿತು ಅನಿಸ್ತು. ಒಂಥರ ಬೇಗನೂ ಆಯ್ತು ಇದರಲ್ಲಿ. ನೋಡಿ ಎಷ್ಟು ನೀಟಾಗಿ ಕೆಳಗೆ ಬೀಳ್ತಾ ಇದೆ ಅದು ಹಿಟ್ಟು. ಕರೆಕ್ಟಾಯಿತು. ನಾನು ಅಳತೆ ಎಲ್ಲ ನಿಮಗೆ ತೋರ್ಸೋಕ್ಕೆ ಬರಲಿಲ್ಲ. ನಾನು ಅಳತೆ ಏನೂ ತೋರಿಸ್ಲಿಲ್ಲ. ಹಾಗೆ ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸಿದೆ ಸ್ನೇಹಿತರೆ. ಕರೆಕ್ಟ್ ಇತ್ತು ಅನಿಸ್ತತೆ. ನಾನು ಇನ್ನೂ ನೋಡಿಲ್ಲ ಅದನ್ನ ಟೇಸ್ಟು. ನಾಳೆ ಎಲ್ಲ ನೈವೇದ್ಯ ಆದಮೇಲೆ ಗೊತ್ತಾಗೋದು. ನಾನೊಂದು ಅಳತೆ ಮೇಲೆ ಹಾಕಿದ್ದೀನಿ. ಅದು ಬೆಲ್ಲ ಮತ್ತು ಕಡಲೆ ಮಿಕ್ಸಿ ಮಾಡಿದಾಗ ಕಲ್ಲರ್ ಚೇಂಜ್ ಆಗುತ್ತೆ. ನಾನು ಒಂದು ಕಲ್ಲರಿನ ಅಂದಾಜು ಮೇಲೆ ಮಾಡಿದ್ದೀನಿ. ನೋಡೋಣ ನಾಳೆ ಹಬ್ಬದ ದಿನ ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳಿ. ಈ ರೀತಿಯಾಗಿ ಎಲ್ಲನೂ ಜರಡಿ ಹಿಡಿದು ಇಟ್ಕೊಳ್ತೀನಿ. ನೋಡಿ ಈ ಥರ ಸಣ್ಣಕ್ಕೆ ನೈಸ್ ಪೌಡ್ರ್ ಥರ ಆಗಿದೆ. ಸ್ನೇಹಿತರೆ, ನಿಮಗೆ ಶಬ್ದ ಕೇಳಿಸ್ತಾ ಇರ್ಬೋದು ಸುಮ್ಮಿ ಅಂತ. ನಾನು ರಾತ್ರಿ ಎಲ್ಲರೂ ಮಲಗಿದ ಮೇಲೆ ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅದು ಫ್ಯಾನ್ ಶಬ್ದ ತುಂಬ ಡಿಸ್ಟರ್ಬೆನ್ಸ್ ಮಾಡ್ತಾಯಿದೆ ಅನಿಸುತ್ತೆ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನು ಮಾಡೋದು ನೋಡಿ. ಈ ಥರ ಎಲ್ಲದನ್ನೂ ನುಣ್ಣಗೆ ರುಬ್ಬಿ ಪುಡಿನ ಎಲ್ಲ ಜರಡಿ ಹಿಡಿದು ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಣ ಕೊಬ್ಬರಿ ಬೆರೆಸ್ತಾ ಇದ್ದೀನಿ ನೋಡಿ. ಸೇರಿಸಿ ಚೆನ್ನಾಗಿ ಒಂದು ಸರಿ ಎಲ್ಲ ಕಲಸಿ ಒಂದು ಡಬ್ಬಕ್ಕೆ ತುಂಬಿ ಇಟ್ಬಿಡ್ತೀನಿ. ಈ ಥರ ಸಣ್ಣ ಪುಟ್ಟದು ಕೆಲಸ ಇವತ್ತೇ ಮಾಡಿ ಇಟ್ಕೊಳ್ಳೋದು. ಹೇಗಿದ್ದರೂ ಸ್ನಾನ ಎಲ್ಲ ಆಗಿತ್ತು. ಪಾಪು ಮಲಗಿದ್ದ, ಫ್ರೀ ಇದ್ನಲ್ಲ, ಈ ಒಂದು ಕೆಲಸ ಮಾಡಿ ಇಟ್ಕೊಂಡೆ. ಇನ್ನೂ ಏನೇನು ಕೆಲಸ ಆಗುತ್ತೆ ನೋಡಬೇಕು. ಈ ವಿಡಿಯೋ ಬರೋಷ್ಟರಲ್ಲಿ ಹಬ್ಬನೇ ಆಗಿರುತ್ತೆ ಅನಿಸುತ್ತೆ ನೋಡಿ. ಇವಾಗ ಒಂದು ಡಬ್ಬ ತಗೊಂಬರ್ತಿದ್ದೀನಿ. ಇದನ್ನು ತೊಳೆದು ಇಟ್ಟಿದ್ದೆ ನಾನು. ಅದನ್ನ ಒಂದು ಒಣ ಬಟ್ಟೆಲಿ ಒರೆಸ್ಕೊಂಡು ಅದಕ್ಕೆ ಹಾಕಿ ಎತ್ತಿಡ್ತೀನಿ. ಇನ್ನು ಇದಕ್ಕೆ ಬೇವಿನ ಹೂವು ಸೇರಿಸ್ಬೇಕಾಗಿತ್ತು. ನನಗೆ ಬೇವಿನ ಹೂವು ಇಲ್ಲಿ ಸಿಗಲಿಲ್ಲ. ಬೇವಿನ ಎಲೆನೇ ಒಂದು 2ನ ಈ ಥರ ಮೇಲೆ ಇಟ್ಟಿದ್ದೀನಿ ನೋಡಿ, ತೋರಿಸ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ನಮ್ಮ ಮನೆಯವರು ಒಂದು ಬಾಡಿಗೆ ಇತ್ತು, ಮುಗಿಸ್ಕೊಂಬಂದರು. ಪಾಪುನ ಇದ್ದ ನೋಡಿ, ಇಲ್ಲಿ ಪಾಪು ಆಟ ಆಡ್ತಾ ಇದ್ದಾನೆ. ಟಿ ವಿಲಿ ಎಂಥ ಹಾಡು ಬಂದರು ಸುಮ್ಮನೆ ಈ ಥರ ಕೈ ಕುಣಿಸ್ತಾ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಅವ್ರ ಜೊತೆಗೆ ಅವ್ರ ಅಪ್ಪನೂ ಮಾಡ್ತಾಯಿದ್ದಾರೆ ನೋಡಿ. ಇವತ್ತು ಯಾವುದೋ ಇಲ್ಲಿ ಸುದೀಪನೊಂದು ಡ್ಯಾನ್ಸ್ ಹಾಡು ಬರ್ತಾಯಿತ್ತು, ಅದನ್ನು ನೋಡ್ತಾ ಡ್ಯಾನ್ಸ್ ಮಾಡ್ತಾಯಿದ್ದ. ಹಾಡಿಗೆ ಡ್ಯಾನ್ಸ್ ಮಾಡ್ತಾನೆ. ಟಿ ವಿಲಿ ಏನಾದರೂ ಒಂದು ಅಡ್ವರ್ಟೈಸ್ ಬಂದರೆ ಸಾಕು, ಎಲ್ಲಿದ್ದರೂ ಸೀದಾ ಓಡಿ ಬಂದು ನಿಂತ್ಬಿಡ್ತಾನೆ ಟಿ ವಿ ಹತ್ರ. ಚೆನ್ನಾಗಿರುತ್ತೆ ಒಂದು ನೋಡಲಿಕ್ಕೆ ಈ ಥರ ಎಲ್ಲ ಆಟನ. ನೋಡಿ ಅಲ್ಲಿ ಅವನ ಪಾಡಿಗೆ ಅವನು ಆಡ್ಕೊಂತ ಕೂತಿರ್ತಾನೆ. ಈ ಥರ ಕೆಲವೊಂದು ಸರಿ ಮಾಡ್ತಾನೆ ತರಲೆ ನೋಡಿ. ನಾನು ಇವಾಗ ಅವನ ಹತ್ರ ಹೋಗ್ತೀನಿ. ನಗು ನೋಡಿ ಒಂದ ನನ್ನ ಹತ್ರ ಹೋದ ತಕ್ಷಣ ಇನ್ನೂ ಡ್ಯಾನ್ಸ್ ಜಾಸ್ತಿನೇ ಆಯಿತು ನೋಡಿ. ಹಂಗೆ ಆಮೇಲೆ ಅದೊಂದು ಸಾಂಗ್ ಇದೆಯಲ್ಲ, ಬ್ಯೂಟಿ ಬೆಂಕಿ ಐತಿ ಅಂತ, ಆ ಸಾಂಗಿಗಂತೂ ಸಖತ್ತ ಡ್ಯಾನ್ಸ್ ಮಾಡ್ತಾನೆ. ಅದು ಭಾಳ ಇಷ್ಟ ಅವನಿಗೆ.
ಇದೆಲ್ಲ ಆಗುತ್ತು ಸಂಜೆ ನಾವು ಅಲ್ಲೇ 7 ಗಂಟೆ ಆಗಿತ್ತು. ಇವಾಗ ಪೇಟೆಗೆ ಹೊರಟಿದ್ದೀವಿ. ಸಾಯಂಕಾಲ 5:45 ಅಷ್ಟೊತ್ತಿಗೆ ಆಂಟಿನೂ ಬಂದರು ವಾಪಸ್ ಇವತ್ತಿನ ಡ್ಯೂಟಿ ಮುಗಿಸಿ. 2 ದಿನ ಹೆಂಗಿದ್ರು ನಾಳೆ ರಜಾ ಇತ್ತು, ತಿರುಗಿ ದಿನಕ್ಕೆ ರಜಾ ಹಾಕಿ ಬರ್ರಿ ಅಂತ ಹೇಳಿದ್ವಿ ಫೋನ್ ಮಾಡಿ. ಮತ್ತೆ ಬಂದರು ವಾಪಸ್ಸು. ಇವಾಗ ನಾವಿಲ್ಲಿ ಹೂವು ಹಣ್ಣು ಕೆಲವೊಂದಿಷ್ಟು ಬೇಕಿತ್ತು ಹಬ್ಬಕ್ಕೆ ಸಾಮಾನು, ಇನ್ನೂ ಕೆಲವೊಂದೊಂದು ಸ್ವೀಟು ಅಂಥದ್ದೆಲ್ಲ, ಅದನ್ನೆಲ್ಲ ತರೋಣ ಅಂತ ಹೇಳಿ ಪೇಟೆಗೆ ಬಂದಿದ್ದೀವಿ. ಇವತ್ತು ಪೇಟೆಲಿ ಎಷ್ಟು ರಶ್ ಇತ್ತು ಅಂತೀರಾ, ಹಬ್ಬ ಅಲ್ಲ ನಾಳೆ, ಸಿಕ್ಕಾಪಟ್ಟೆ ರಶ್ ಇತ್ತು. ನಾವು ಬೈಕಲ್ಲಿ ಹೋಗಿದ್ದು. ಇವತ್ತು ಹೂವಿನ ರೇಟ್ ಅಂತೂ ಸಿಕ್ಕಾಪಟ್ಟೆ ಇತ್ತು ಸ್ನೇಹಿತರೆ. ನಾವು ಹೋಗ್ತಿದ್ದಂಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಸಿಕ್ಕಂಥ ಒಂದು ಅಂಗಡಿಲೇ ಹೂವು ಹಣ್ಣು ತಗೊಂಡ್ವಿ. ಆಮೇಲೆ ನಾವು ಇನ್ನೊಂದು ಸ್ವಲ್ಪ ಮುಂದೆ ಹೋದ್ವಿ, ಬೇರೆ ಅಂಗಡೀಲಿ ಇನ್ನೂ ಸ್ವಲ್ಪ ಹೂವೆಲ್ಲ ಕಮ್ಮಿಗಿತ್ತು. ನಾವು ಮುಂದೆನೇ ಹೋಗಿ ನೋಡ್ಬೇಕಾಗಿತ್ತು ಅನಿಸ್ತು. ಆಮೇಲೆ ಏನು ಮಾಡೋದು, ತಗೊಂಡಿದ್ದಾಗಿತ್ತು, ವಾಪಸ್ ಹೋಗ್ತಾಯಿದ್ದೀವಿ ಇವಾಗ. ಕೆಲವೊಂದೆರಡು ತರಕಾರಿ ಬೇಕಿತ್ತು, ಅದು ಎಲ್ಲ ತಗೊಂಡು ಮನೆಗೆ ಬಂದ್ವಿ. ನಾನು ಬೇರೆ ಇನ್ನೆಲ್ಲೂ ವೀಡಿಯೋ ಮಾಡಲಿಲ್ಲ, ಸಿಕ್ಕಾಪಟ್ಟೆ ಜನ ಇದ್ದರು. ನಾವು ಹೋಗಿ ಬಂದಿದ್ದೆ ಸಾಕಾಯಿತು. ಬಂದು ಊಟ ಮುಗಿಸಿ ಇವಾಗ ನಾನು ಅಡುಗೆ ಮನೆ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ಇವಾಗಲೇ ಈ ಥರ ಎಲ್ಲ ನೀಟಾಗಿ ಗ್ಯಾಸ್ ಒರೆಸಿ ಶೆಲ್ಫ್ ಎಲ್ಲ ನೀಟಾಗಿ ಒರೆಸಿ ಇಟ್ಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಮಾಡೋಕ್ಕೆ ಹಗುರ ಆಗುತ್ತೆ ಸ್ನೇಹಿತರೆ. ಹಾಗೆ ಬಿಟ್ಟು ಮಲಗಿದ್ರೆ ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಬರೀ ಮತ್ತದೇ ಗ್ಯಾಸು, ಹಾಳು ಗ್ಯಾಸು, ಪಾತ್ರೆ ಅನ್ನಂಗಾಗುತ್ತೆ. ಹಂಗಾಗಿ ನಾನು ರಾತ್ರಿನೇ ಪಾತ್ರೆ ಎಲ್ಲ ತೊಳೆದು ಹಿಂಗೆಲ್ಲ ಶೆಲ್ಫ್ ಎಲ್ಲ ಡೈಲಿನೂ ಇದೇ ಮಾಡೋದು. ನಾಳೆ ಹಬ್ಬ ಅಂತಲ್ಲ, ನಾನು ಡೈಲಿ ಕೆಲಸನೂ ಇದೇ ಮಾಡೋದು. ನೀವು ಡೈಲಿ ನನ್ನ ವ್ಲಾಗ್ಸ್ ನೋಡಿದರೆ ಗೊತ್ತಾಗಿರುತ್ತೆ. ಅದಾದಮೇಲೆ ಇಲ್ಲಿ ನಾನು ಅನ್ನದ ಪಾತ್ರೆ ಎಲ್ಲ ತೆಗ್ದಿಲ್ಲ, ರಾತ್ರಿ ಅನ್ನದ ಪಾತ್ರೆ ತೊಳಿಬಾರ್ದು ಅಂತಾರೆ, ಹಂಗಾಗಿ ಅದೊಂದು ಕುಕ್ಕರ್ ಹಾಗೆ ಬಿಟ್ಟಿದ್ದೀನಿ. ಆಮೇಲೆ ಈ ಕಡೆ ಕೆಳಗಡೆ ಶೆಲ್ಫು, ಆಮೇಲೆ ಎದುರುಗಡೆ ಆ ಕಡೆ ಇರೋ ಶೆಲ್ಫು ಎಲ್ಲ ಒಂದು ರೌಂಡ್ ಒರೆಸ್ಕೊಂಬಂದ್ಬಿಟ್ಟೆ. ಅದೆಲ್ಲ ಸ್ವಲ್ಪ ಧೂಳು ಆದಂಗೆ ಆಗಿರ್ತದೆ, ನಾವು ಎಷ್ಟೇ ಕ್ಲೀನ್ ಮಾಡಿದರೆ ಇದ್ದೇ ಇರುತ್ತೆ ಧೂಳು. ಆಮೇಲೆ ಈ ಸಿಂಕೆಲ್ಲ ನೀಟಾಗಿ ಸೋಪ್ ಹಚ್ಚಿ ಉಜ್ಜಿ ತೊಳೆದು ಮಾಡಿದ್ದಾಯಿತು. ಎಷ್ಟು ಕೆಲಸ ಮಾಡಿದರೂ ಮುಗಿಯೋದಿಲ್ಲ ಬಿಡಿ. ನಾವು ಮಲಗಬೇಕು, ಅವಾಗ ಕೆಲಸ ಮುಗೀತು ಅಂತಲೇ ಅರ್ಥ. ಬೆಳಗ್ಗೆ ಎದ್ದಾಳಿಂದ ರಾತ್ರಿ ಮಲಗೋವರೆಗೂ ಕೆಲಸ ಇದ್ದಿದ್ದೆ. ಅದಾದಮೇಲೆ ನಾ ಇಲ್ಲಿ ಊಟ ಆಗಿದ್ಮೇಲೆ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದನ್ನ ಎತ್ತಿಡ್ತಾಯಿದ್ದೀನಿ. ಇನ್ನು ಬೆಳಗ್ಗೆ ಎದ್ದು ಇವನ್ನ ಎತ್ತಿಡ್ತೀನಿ ಅಂದರೆ ಶಬ್ದ ಆಗಿಬಿಡುತ್ತೆ, ಪಾಪು ಎದ್ದೇಳ್ತಾನೆ ಬೇಗ, ಹಾಗಾಗಿ ಇವಾಗೇ ಎತ್ತಿಟ್ಬಿಡ್ತೀನಿ. ತೊಳೆದಿಟ್ಟು ಸುಮಾರು ಹೊತ್ತಾಗಿತ್ತು, ನೀರೆಲ್ಲ ಇಳಿದಿದೆ, ಹಾಗಾಗಿ ಇವಾಗ ಇದನ್ನೆಲ್ಲ ಎತ್ತಿಟ್ಟು ಇನ್ನು ಶೆಲ್ಫ್ ಎಲ್ಲ ಕ್ಲೀನಾಗಿದ್ದಾಗಿದೆ ನೋಡಿ ಸ್ನೇಹಿತರೆ. ಹೋಗ್ಬರ್ತೀನಿ. ಇವತ್ತಿನ ವಿಡಿಯೋ ಇಷ್ಟೇ, ಹೋಗ್ಬರ್ತೀನಿ. ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.